ಲೋ ಮಗ, ಇಷ್ಟು ದಿನ ಆಸ್ತಿ ಎಲ್ಲ ನನ್ನ ಹೆಸರಿನಾಗ ಇರಲಿಲ್ಲ, ಎಲ್ಲ ನಮ್ಮ ಅಪ್ಪನ ಹೆಸರಿನಾಗ ಐತಿ ಅಂತ ಹೇಳ್ಬಿಟ್ಟು ನಾನು ಕನ್ಕೊಂಡು ಸುಮ್ಕಿದ್ದೆ. ಈಗ ನನ್ನ ಹಿಡ್ಕೊಳಕ್ಕೂ ನನ್ನನ್ನು ತಡಿಯೋಕ್ಕೂ ಯಾರೂ ಇಲ್ಲ ಕಣ್ಲ. ಈಗ ಪ್ಯಾಟೆ ಕಡೆಗೆ ಹೋಗ್ಬಿಟ್ಟು ಒಂದು ರೌಂಡ್ ಹೊಡಿಬೇಕು, ಪ್ಯಾಟೆನಾಗೆಲ್ಲ ಎಂಜಾಯ್ ಮಾಡ್ಕೊಂಬಿಟ್ಟು ಬರಬೇಕು ಅಂತ ನನಗೆ ಶಾನೇ ಆಸೆ ಆತೈತೆ ಕಣ್ಲ ನನಗೆ. ಎಲ್ಲೂ ಕಳಿಸ್ತಿರಿಲ್ಲ ಮಾಡ್ತಿರಿಲ್ಲ ನಮ್ಮ ಮನೆಯಾಗೆ. ಇವಾಗ ಎಲ್ಲನ ಹೋಗನಿ ಅಂತ ಅನ್ನಿಸ್ತಾಯ್ತು ನನಗಂತೂ. ಲೋ ಪ್ಯಾಟೆ ಏನ್ಲಾ ನೋಡ್ತೀಯಾ? ಗೋವಾ, ನೀನು ಗೋವಾ ನೋಡಬೇಕು ಕಣ. ಕಳೆದೋಗ್ಬಿಡ್ತೀಯ ನೀನೇನಾದರೂ ಗೋವಾ ಗೀವ ಏನಾರ ನೋಡ್ಬಿಟ್ರೆ. ಹೆಂಗಿರ್ತದೆ ಗೊತ್ತೇನ್ಲ ಗೋವಾ? ಏನು ನೋಡಿಲ್ಲ, ನನಗೂ ಶಾನೆ ಬೇಜಾರಾಗ್ಬಿಟ್ಟೈತೆ. ಗೋವಾ ಕಡೆ ಜಂಪ್ ಆಗೋಗ್ಬಿಡಣ. ಹಂಗಂತೀಯ? ಗೋವಾಗೆ ಹ್ಮ್, ಸರಿ ಕಣ್ಲ. ನನಗೂನುವೆ ಶಾನೇನೆಯ ಕ್ಯೂರಿಯಾಸಿಟಿ ಹೆಂಗಿರ್ತದೋ ಗೋವಾ ಅಂತ ಹೇಳ್ಬಿಟ್ಟು. ಎಲ್ಲರೂ ಹೇಳ್ತಾರೆ ಗೋವಾ, ಆದರೆ ಒಬ್ಬೊಬ್ಬರೇ ಹೋದ್ರೆ ಸಂದಕ್ಕಿರಲ್ಲ ಕಣ. ಯಾರನ್ನ ಹುಡುಗಿಯರನ್ನ ಕರ್ಕೊಂಡು ಹೋದ್ರೆ ನೀನು ಒಂಥರ ಸಂದಕ್ಕಿರ್ತದೆ. ನಾವೇ ಹೋದ್ರೆ ಏನು ಸಂದಕ್ಕಿರ್ತದೆ ಹೇಳಲಿ? ಒಳ್ಳೆ ಹಬ್ಬೆ ಪಾಲಿಗಳ ಥರ ಹೋಗ್ಬೇಕು ಬರಬೇಕು. ನಾನು ಇಬ್ಬರು ಲವರಾಗೆ ಯಾರನ್ನ ಕರ್ಕೊಂಬಿಟ್ಟು ಬರಲಿ ಅಂತಲೇ ಗೊತ್ತಾಯ್ತಿಲ್ವಲ್ಲ. ಏ ಶಾರದಾ ಆಂಟಿ ಮಗಳನ್ನ ನೀನು ಯಾಕೆ ಕರ್ಕೊಳ್ಳ? ಅವಳೇ ನೀವು ಒಂಥರ ಸಂದಕವಳೆ. ಅವಳ ಜೊತೆ ನೀವು ಓಡಾಡ್ಕೊಂಬಿಟ್ಟು ಬಂದ್ರೆ ಆಗಕ್ಕಿಲ್ವಾ? ಅವಳಾದ್ರೆ ಬತ್ತಾಳೆ. ಈ ಮಮತಾ ಆಂಟಿ ಮಗಳು ಬರೋಕ್ಕಿಲ್ಲ, ಅವಳು ಕಳ್ಸೋಕ್ಕೂ ಇಲ್ಲ ಮಮತಾ ಆಂಟಿ. ಇವಳಾದ್ರೆ ಹೆಂಗೋ ಚಿಂಗ್ ಅಂತ ಎಗರ್ಕೊಂಡು ಬಂದ್ಬಿಡ್ತಾಳೆ. ಒಂದು ಕಿತ ಹೋಗಿ ಕರಿ, ಬತ್ತೀನಿ ಅಂದರೆ ನಾನು ಅಷ್ಟೇ ನಮ್ಮ ಕಾಲೇಜ್ ಹುಡುಗಿನಿ ಅವಳನ್ನ ನಾನು ಒಬ್ಬಳನ್ನ ಕರ್ಕೊಬಿಡ್ತೀನಿ. 4 ಜನ ಹೋಗ್ಬಿಟ್ಟು ಆರಾಮಾಗಿ ಗೋವಾ ಫುಲ್ ರೌಂಡ್ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಬಿಟ್ಟು ಬಂದ್ಬಿಡೋಣ ಕಣ್ಲ. ಏನಂತೀಯ? ಈಗ ಹೆಂಗೋ ದುಡ್ಡಿಗೆ ನಿನಗೇನು ಬರ ಇಲ್ಲ, ಖರ್ಚು ನಿಂದೆ ಅಂತ ಹೇಳಿದ್ರೆ ನಾನಂತೂ ಬತ್ತೀನಿ. ಖರ್ಚು ಬಗ್ಗೆ ಎಲ್ಲ ಏನು ಯೋಚನೆ ಮಾಡ್ತಿಲ್ಲ ನಾನು. ಖರ್ಚು ನಂದೇ ಇರಲಿ ಬಿಡು, ಎಲ್ಲ ನೋಡ್ಕೊಂತೀನಿ. ಆಸ್ತಿನೇ ನಂದಾದ್ಮೇಲೆ ಇನ್ನು ಖರ್ಚು ಯೋಚನೆ ಮಾಡ್ಲಾ? ಎಲ್ಲ ನಾನೇ ಕೊಡ್ತೀನಿ. ಸರಿ, ಮತ್ತೆ ನಿನಗೆಲ್ಲ ಗೊತ್ತು ತಾನೇ ಗೋವಾದಾಗೆ? ನೀನು ಕರ್ಕೊಂಡು ಹೋಗ್ತೀಯ ತಾನೇ? ಬಾರ್ಲಾ, ಬಸ್ಸಾಗಿ ಹೋಗ್ಬೋದು, ಇಲ್ಲ ಕಾರ್ ಮಾಡ್ಕೊಂಡು ಹೋಗ್ಬೋದು, ಫ್ಲೈಟಾಗಿ ಹೋಗ್ಬೋದು, ಏನ್ರಾಗನ ಹೋಗ್ಬೋದು. ಗೊತ್ತೇನು? ಕಾರ್ ಮಾಡ್ಕೊಬಿಡೋಣ. ಯಾವ್ದನ ಪ್ಯಾಟ್ಗೆ ಹೋಗ್ಬಿಟ್ಟು ಬಾಡಿಗೆ ಕಾರ್ ಮಾಡ್ಕೊಂಡು 4 ಜನನು ಹಂಗೆ ಜಂಪ್ ಆಗ್ಬಿಡೋಣ. ಏನಂತೀಯ? ಹಾಗಾದ್ರೆ ಆಯ್ತು. ನಾನಂತೂ ಫುಲ್ಲು ರೆಡಿ ಆಗ್ಬಿಟ್ಟಿದ್ದೀನಿ. ನನಗಂತೂ ಫುಲ್ಲು ಖುಷಿ ಆಯ್ತೈತೆ. ಏನ್ಲಾ, ಎಣ್ಣೆ ಎಲ್ಲ ಕಮ್ಮಿ ರೇಟಿಗೆ ಸಿಗ್ತದಂತೆ ಗೋವಾದಾಗೆ? ಹ್ಞೂ, ಭಾಳ ಕಮ್ಮಿ ರೇಟಾಗಿ ಸಿಗ್ತದೆ ಗೋವಾದಾಗೆ. ಸಂದ ಕುಡ್ದು ಮಜಾ ಮಾಡೋದು, ಮಸಾಜ್ ಎಲ್ಲ ಮಾಡಿಸ್ಕೋಬೋದಂತೆ ಅಲ್ಲಿ. ಹಂಗೇನಿಯ ಪಾರಿನಿಂದ ಎಲ್ಲ ಬಂದಿರ್ತಾರಂತೆ ಎಣ್ಣೆಗಳು. ಹೌದೇನ್ಲಾ? ಹಂಗಾರೆ ರೆಡಿ ಕಡ್ಲ. ಆದರೆ ಅವಳು ಬತ್ತಳೋ ಇಲ್ವೋ ಕರೆದು ಕೇಳ್ಬೇಕಲ್ವಾ? ಅವಳು ಬರೋಕ್ಕಿಲ್ಲ ಅಂದರೆ ನಾವೇ ಹೋಗೋದಾ? ಅಷ್ಟೇಯ, ಒಂದು ಮಾತು ಕೇಳು. ಬತ್ತೀನಿ ಅಂದರೆ ಬರಲಿ, ಬರೋಕ್ಕಿಲ್ಲ ಅಂದರೆ ಬೇಡ. ನಾವೇನೇನಿಯ ಹೋದ್ರೆ ಆಯ್ತಲ್ಲ. ಒಂದು ಮಾತು ಕೇಳ್ತೀನಿರು. ಬತ್ತೀನಿ ಅಂತ ಹೇಳಿದ್ರೆ ಆರಾಮಾಗಿ ಹೋಗ್ಬಿಡೋಣ ಎಲ್ರೂ. ನನಗಂತೂ ಜೀವನದಾಗ ಎಂಜಾಯ್ ಮಾಡಬೇಕು ಅಷ್ಟೇನಪ್ಪ. ಎಷ್ಟು ದಿನ ಆಯ್ತದೆ ಹೋಗಿ ಬರೋಕ್ಕೆ? ಏನಿಲ್ಲ ಅಂದ್ರೆ ಒಂದು 4-5 ದಿನ ಬೇಕು ಕಣ್ಲ. ಹೋಗಕ್ಕೆ ನೀನು ಶಾನೆ ಹೊತ್ತಾಯ್ತದೆ, ಬರೋಕ್ಕೂ ಶಾನೆ ಹೊತ್ತಾಯ್ತದೆ. ಅಲ್ಲಿರೋದೊಂದು 2 ದಿನ ಇರಲಿಲ್ಲ ಅಂದರೆ ಮಜಾ ಇರೋಕ್ಕಿಲ್ಲ ನೋಡು. ಸರಿ, ಹಾಗಾದರೆ ಆಯಿತು. ಸರಿ, ಮತ್ತೆ ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತೀನಿ. ನೀನು ಅಷ್ಟೇ ನೀಯ ಹೋಗ್ಬಿಟ್ಟು ಅವಳು ಬತ್ತಾಳ ಅಂತ ಹೇಳ್ಬಿಟ್ಟು ತಿಳ್ಕೊಬಿಟ್ಟು ಫೋನ್ ಹಾಕು. ನಾನು ಕಾರ್ ಬುಕ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತೀನಿ. ಸರಿ ಕಳ್ಳ, ಆಯಿತು. ಏನು ಫೋನ್ ಹಾಕ್, ಬಾ 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 ಅಂತ ತಲೆ ತಿಂದಿದ್ದಲ್ಲ, ಏನು ನಿಸ್ಯಾ? ಅದು ಏನಂದರೆ, ನಾನು ನನ್ನ ಫ್ರೆಂಡು ಎಲ್ಲನೂ ಗೋವಾಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಪಾಪ ನೀನು ಒಳ್ಳಿನಾಗೆ ಇದೆಯಾ, ನನ್ನ ಲವರ್ ಬೇರೆ ಪಾಪ ಏನು ನೋಡಿಲ್ವಲ್ಲ ನೀನು. ನಿನ್ನೂ ಕರ್ಕೊಂಡು ಹೋಗ್ಬಿಟ್ಟು ತೋರ್ಸನ್ ಗೋವಾಗಿವ ಎಲ್ಲನೂ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿವ್ನಿ. ಬಾ ಹೋಗೋಣ ಗೋವಾಗೆ. ಅಯ್ಯೋ ಶಿವನೇ, ಗೋವಾಗ ಅದು ಭಾಳ ದೂರ ಐತಂತೆ. ಅಲ್ಲೆಲ್ಲ ಬರೀ ಕುಡಿತಾರಂತೆ. ನಾನು ಬಂದು ಏನು ಮಾಡಲಿ? ಈ ಸಾವುಕಾರುಗಳು ಕಥೆಯೆಲ್ಲ ಹಂಗೇನೇನಿಯ, ಅವ್ರು ಹಂಗೇನೇನಿಯ ಇರ್ತಾರೆ, ಕುಡಿಯ ಮಾಡ ಓಡಾಡ ಅಂತ ಹೇಳ್ಬಿಟ್ಟು. ನೋಡು, ಹಿಂಗೆ ಇದ್ರೆ ನಿಂಗೆ ಇರಬೇಕಾಯ್ತದೆ. ನಾನು ಇದನ್ನೆಲ್ಲ ಜೊತೆಗೆ, ನಿನಗೆ ಭಯ ಯಾಕೆ ಹೇಳು? ನಾನು ಕರ್ಕೊಂಡೋಗ್ತೀನಿ ಗೋವಾಗೆ. ನಮ್ಮಮ್ಮ ಗೋವಾ ಅಂತಂದರೆ ಪರ್ಕೆ ಮುರಿತದಷ್ಟೇ. ಏನು ಮಾಡಲಿ? ನಿಮ್ಮಮ್ಮಂಗೆ ಬ್ಯಾರೆ ಏನಾರ ಸುಳ್ಳು ಹೇಳ್ಬಿಟ್ಟು ಬಾ. ಸುಮ್ಮನೆ ನೀಯ ಎಷ್ಟು ದಿನ ಅಂತ ಎಳ್ಳಿನಾಗೆ ಇರ್ಬೇಕು ಹೇಳು? ಎಂಜಾಯ್ಮೆಂಟು. 10 ರೂಪಾಯಿ ದುಡ್ಡು ಏನು ತರಬೇಡ, ಎಲ್ಲ ನಂದೇನೆಯ ಖರ್ಚು. ಹೋದಾಗಿಂದ ಬರೋ ಗಂಟನೂ ಏನೇನು ಖರ್ಚು ಬೀಳ್ತದೋ, ಊಟದ್ದು ಬಸ್ ಚಾರ್ಜು ಎಲ್ಲ ನಂದೇನೆಯ. ಸರಿನಾ? ಸುಮ್ಮನೆ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೊತ್ಕೊಂಡ್ಬಿಟ್ಟು ಬಾ, ಹೋಗನ್ ಗೋವಾಗೆ. ಅಯ್ಯೋ ದೇವ್ರೆ, ಎಷ್ಟು ದಿನ ಆಯ್ತದೆ? ನಾನು ಅನ್ಕೊಂಡಿದ್ದೀನಿ ಇವತ್ತು ಹೋದ್ರೆ 1 ವಾರದ ಗಂಟ ಎಂಜಾಯ್ ಮಾಡ್ಕೊಂಡೇ ಬರಬೇಕು ಅಂತ ಹೇಳ್ಬಿಟ್ಟು. 1 ವಾರನಾ? ಇನ್ನೇನು ಪಕ್ಕದ ಮನೆಗೆ ಐತೇನು ಗೋವಾ? ಹಿಂಗೆ ಹೋಗ್ಬಿಟ್ಟು ಹಂಗೆ ಬಂದ್ಬಿಡಕ್ಕೆ ದೂರ ಕಣಮ್ಮಿ, ದೂರ. ಅಷ್ಟು ದೂರ ಹೋಗ್ಬಾರ್ದೇನು? ಹೋಗ್ಬೇಕು. ಆದರೆ ನಮ್ಮಮ್ಮ 1 ವಾರ ಹೋಗ್ತೀನಿ ಅಂದರೆ ನಮ್ಮಮ್ಮ ಮೆಟ್ಟು ಕಳ್ಸ್ಕೊಂಡು ಹಾಕ್ಬಿಡ್ತದೆ ಅಷ್ಟೇ. ಏನಂತ ಸುಳ್ಳು ಹೇಳಿ? ನಿನಗೇನು ಸುಳ್ಳು ಹೇಳೋದೇನು ಹೇಳ್ಕೊಡ್ಬೇಕಾ? ಏನೋ ಸುಳ್ಳೇ ಹೇಳಿಲ್ಲ ಸತ್ಯವಾನ್ ಸಾವಿತ್ರಿ ನಂಗೆ ಯಾಕಾಡ್ತೀಯ? ನಿನಗೂ ಸುಳ್ಳು ಹಂಗೆ ಹೇಳ್ಬೇಕು ಅಂತ ಸಂದ ಗೊತ್ತು. ಬಾಯಿ ಮುಚ್ಕೊಂಡು ಹೋಗಿ ಸುಳ್ಳು ಹೇಳು, ಬರಂಗಿದ್ರೆ ಬಾ. ಇಲ್ಲಾಂದ್ರೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಹಂಗೆ ಎಂಜಾಯ್ ಮಾಡ್ಕೊಂಡು ಹೊಂಟೋಗ್ಬಿಡ್ತೀವಿ. ಬಸ್ಸಾಗೋಲ್ಲ, ಕಾರಾಗಿ ಹೋಯ್ತಿರೋದು. ಕಾರ್ ಮಾಡ್ಕೊಂಡು ಚುಯ್ ಅಂತ ಹೋಗೋಣ. ಇಲ್ಲಿಂದ ಪ್ಯಾಟೋಗಿ ಬಂದರೆ ಸಾಕು. ಕಾಲೇಜು ಫ್ರೆಂಡ್ಸ್ ಜೊತೆ ಹೋಯ್ತಾ ಇದ್ದೀನಿ ಅಂತ ಏನಾರ ಒಂದು ಸುಳ್ಳು ಹೇಳು. ಫ್ರೀ ಟ್ರಿಪ್ ಕರ್ಕೊಂಡು ಹೋಯ್ತಾವ್ರೆ ಅಂತ ಹೇಳ್ಬಿಟ್ಟು. ನಿಮ್ಮಮ್ಮ ಫ್ರೀ ಅಂತ ಹೇಳಿದ್ರೆ ಹೋಗು ಅಂತ ಕಳಿಸ್ಬಿಡ್ತಾ ಸುಮ್ಕೆನೆನಿಯ. ಅಯ್ಯೋ, ಅಲ್ಲ ಇದ್ದಕ್ಕಿದ್ದಂಗೆ ಹೇಳಿದ್ರೆ ಹೆಂಗೆ? ಮುಂಚಿತವಾಗ ನಾನು ಹಂಗೆ ಹೇಳಿದ್ರೆ ಏನೋ ಒಂದು ಮಾಡ್ತಿದ್ದೆ ಮುಂಚಿತವಾಗಿ ನೀನು. ಈಗ ಹಿಂಗೆ ಇದ್ದಕ್ಕಿದ್ದಂಗೆ ಹೇಳ್ಬಿಟ್ರೆ ಹೋಗು ಮಾಡು ಇದು ಮಾಡ್ರಿ ಅಂತ. ಏನು ಮಾಡೋದು? ನಮ್ಮ ಅಜ್ಜಿ ಬೇರೆ ಮನೆಗೆ ಬಂದವಳೆ. ನಮ್ಮ ಅಜ್ಜಿ ಒಂಥರ ಆಡ್ತಿತ್ತಾಳೆ ಯಾವಾಗೂ. ಸರಿ ನೋಡೋಣ ಇರು, ಮನೆಗೆ ಹೋಗ್ಬಿಟ್ಟು ಹೊಸಿ ಕೇಳ್ತೀನಿ.
ಸರಿ ಕೇಳಿ ಫೋನ್ ಹಾಕು ಇಬ್ರು ಒಳ್ಡನ ಇಲ್ಲಿಂದ ಬಸ್ಗೋಗನ ಆಮೇಗಿಂದ ಅಲ್ಲಿಂದ ಬೇಕಾರೆ ಇದ್ರಾಗ ಹೋದ್ರೆ ಆಯ್ತು ಕಾರಾಗೆ. ಸರಿ ಆಯ್ತು. ಅಲ್ವೇ ಒಂದು ವಾರ ಟ್ರಿಪ್ ಹೋಯ್ತೀನಿ ಅಂತಂದ್ರೆ ಏನೇ ಮದುವೆ ಆಗ್ದಿರ ಹೆಣ್ಣು ಮಗ ಒಂದು ವಾರ ಹೋಯ್ತೀನಿ ಅಂದ್ರೆ ಆಯ್ತದೇನೆ? ಅಯ್ಯೋಯ್ಯೋ ಶಿವನೇ, ನೀನು ಮದುವೆ ಆದ್ಮೇಲೆ ನಿನ್ನ ಗಂಡನ ಜೊತೆ ವಾರ ಎಲ್ಲ ತಿಂಗಳು ಹೋಗಿ ಬಂತೆ. ಯಾರು ಕೇಳ್ತಾರೆ? ಈಗ ಇದ್ದಕ್ಕಿದ್ದಂಗೆ ನೀನು ಹೋಯ್ತೀನಿ ಮಾಡ್ತೀನಿ ಅಂತ ಹೇಳಿದ್ರೆ ಹೆಂಗೆ ಹೇಳು? ಹೇ, ಯಾವ ಕಡೆನೂ ಬೇಡ. ಈಗ ಎಲ್ಲಿಗೆ ಅಂತ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ಹೋಗ್ಬೇಕು ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಅಮ್ಮ, ನೀನು ಒಳ್ಳೆ ಸಂದ ಕೇಳ್ತೀಯ ಕಣಮ್ಮ. ನೀನಂತೂ ಎಲ್ಲಿ ಹೋಗ್ಬೇಕು ಬರಬೇಕು ಅಂದರೆ ಕನ್ಯಾಕುಮಾರಿಗೆ ಹೋಯ್ತಾ ಇದ್ದೀವಿ, ದೂರ ಕನ್ಯಾಕುಮಾರಿ. ನಿಂಗೆ ಗೊತ್ತಿಲ್ವೇ ನನಗೆ ಆ ಕಡೆ ಎಲ್ಲ ಹೋಗೋದು ಅಂದರೆ ಭಾಳ ಇಷ್ಟ ಅಂತ ಹೇಳ್ಬಿಟ್ಟು. ಅಮ್ಮ ಪ್ಲೀಸ್ ಕಣಮ್ಮ, ಹೋಗ್ಬಿಟ್ಟು ಬರ್ತೀನಿ, ಒಂದು ವಾರ ಅಷ್ಟೇ ನೀನಿಯಾ. ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ಅಕಸ್ಮಾತ್ ಬೇಗ ಬಂದರೆ ಇನ್ನೂ ಬೇಗನೇ ನೀನಿಯಾ ಬಂದ್ಬಿಡ್ತೀನಿ, ಸರಿನಾ? ಅಯ್ಯೋ, ನನಗಂತೂ ಮನಸ್ಸೇ ಹೋಗ್ತಿಲ್ಲ, ಕಾಸು ಬೇರೆ ಇಲ್ಲ. ಏನಂತೆ? ಅಯ್ಯೋ, ಇವಳು ಟ್ರಿಪ್ ಹೋಯ್ತಾಳಂತೆ. ಟ್ರಿಪ್ಪ ಒಂದು ವಾರ ಹೋಯ್ತೀನಿ ಟ್ರಿಪ್ಪು ಅಂತ ಹೇಳ್ತಾ ಇದ್ಲು. ಅದಕ್ಕೆ ನಾನು ಹೇಳ್ತಿದ್ದೆ, ಈ ಕಾಸಿಲ್ಲ ಕರಿಮಣಿ ಇಲ್ಲ, ಹೆಂಗೆ ಕಳ್ಸೋದು ಹೇಳು ಅಂತ. ಅಯ್ಯೋ 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 ಅಯ್ಯೋ, ವಯಸ್ಸಿಗೆ ಬಂದಿರೋ ಹೆಣ್ಣು ಮಕ್ಕಳು ಹಂಗೆಲ್ಲ ಹೊಸ್ಲು ದಾಟ್ ಹೋಯ್ತಾರೇನು? ರಾತ್ರಿ ಆಗೋಷ್ಟದು ಮನೆ ಸೇರ್ಕೊಂಡ್ರಿ ಅದು ಹೆಣ್ಣು ಮಕ್ಕಳು ಲಕ್ಷಣ ಅಂತ ಹೇಳ್ಬಿಟ್ಟು ಹಿಂಗೆಲ್ಲನೂ ಹೋಯ್ತಾ ಇದ್ರೆ ಏನಾರ ಅಲ್ಲಿ ಹೆಚ್ಚು ಕಮ್ಮಿ ಆದರೆ ಗಂಡೈಕ್ಳು ಬರ್ತಾರೇನು? ಈ ಮನೆಗಳ ಗಚ್ಚಿಗಳಿದ್ರೆ ಹೆಂಗೆ ಕಾಟ ಶುರುವಾಯ್ತದೆ ಅಂತ ಮಾತ್ರ ಈಗ ಗೊತ್ತಾಯ್ತಾಯ್ತು ನನಗೆ. ಅಜ್ಜಿ, ಗಂಡು ಮಕ್ಳು ಯಾರು ಗೊತ್ತಿಲ್ಲ, ಹೆಣ್ಮಕ್ಳು ಅಷ್ಟೇ ಹೋಯ್ತಿರೋದು. ಹೆಣ್ಣೈಕ್ಳುಗಳು ಮಾತ್ರ ಹೋಯ್ತಾ ಇದ್ದೀವಿ. ಇನ್ನು ಯಾರು ಗಂಡಸ್ರುಗಳು ಹುಡುಗರು ಯಾರು ಗೊತ್ತಾ ಇಲ್ಲ. ನಾವು ಅವ್ರ ಜೊತೆ ಹೆಂಗೆ ಹೋಗ್ತಾಯ್ತದ ಹೇಳು? ಅದಕ್ಕೆ ನೀನು ಹೋಯ್ತೀನಿ ಅಂತ ಕೇಳ್ತಾ ಇದ್ದೀನಿ. ಒಂದು ವಾರ ಅಷ್ಟೇ ಏನಿಯ. ಇವತ್ತು ಹೋದ್ರೆ ಇವತ್ತು 8 ದಿವಸದ ಮನೆಗೆ ಏನಿಯ ಇರ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಏ ಶಾರದಿ, ಏನು ಕಳಿಸ್ಬೇಡ ನಿನ್ನ ಮಗಳನ್ನ. ಕಳಿಸ್ಬಿಟ್ಟು ಏನು ಮಾಡಬೇಕು ಅಂದ್ಕೊಬಿಟ್ಟಿದ್ಯಾ ನೀನಂತೂ? ಏನಾರ ಹೆಚ್ಚು ಕಮ್ಮಿ ಆಯಿತು ಅಂದರೆ ಬಾಳೆಲೆ ಮೇಲೆ ಮುಳ್ಳು ಬಿದ್ರು, ಮುಳ್ಳು ಮೇಲೆ ಬಾಳೆಲೆ ಬಿದ್ರು, ಅರಿಯೋದಂತೂ ಬಾಳೆಲೆನೆಯ. ನೋಡು, ಹೇಳೋದನ್ನ ಕೇಳಿಸ್ಕ, ದೊಡ್ಡೊಳಾಗಿ ಹೇಳ್ತಿದ್ದೀನಿ. ಏನು ಕಳಿಸ್ಬೇಡ ನಿನ್ನ ಮಗಳನ್ನ. ಟ್ರಿಪ್ಪು ಬೇಡ, ಎಂಥದ್ದು ಬೇಡ. ಅದು ಬೇರೆ ಕಾಸು ಎಷ್ಟು ಖರ್ಚಾಗಕ್ಕಿಲ್ಲ ಹೇಳು? ಅಯ್ಯೋ ಮುದುಕಿ, ಕಾಸೆಲ್ಲ ಫ್ರೀ. ಹ್ಞೂ ಅತ್ತೆ, ಫ್ರೀ ಅಂತೆ. ಫ್ರೀಯಾಗಿ ಕಳ್ಸಕ್ಕೆ ನಿಮ್ಮ ಮಾವನ ಮಗನೇನು ಅವನು? ಇದು ಒಳ್ಳೆ ಸಂದ ಕೇಳ್ತಿದ್ಯಾ ಫ್ರೀ ಅಂತ ಹೇಳ್ಬಿಟ್ಟು? ಏ ಶಾರದಿ, ಬೇಡ. ಈಗಿನ ಕಾಲದ ಹೆಣ್ಣೈಗಳು ನಂಬಕ್ಕೆ ಆಗಕ್ಕಿಲ್ಲ. ಬೇಡ ಅಂದರೆ ಬೇಡ ನೋಡು. ಅಯ್ಯೋ ಅತ್ತೆ, ಅವಳು ಅಷ್ಟೆಲ್ಲ ಕೇಳ್ಕೊತಾವಳು. ನನ್ನ ಮಗಳೇನು ಅಂತ ನಂಗೆ ಸಂದ ಗೊತ್ತು. ನನ್ನ ಮಗಳು ಭಾಳ ಒಳ್ಳೆಯವಳು. ಅವಳನ್ನ ನಾನು ವರ್ಷದಿಂದ ನೋಡ್ತಾ ಇಲ್ಲ. ಏನು ನಿಮ್ಮ ಅಮ್ಮಗಳು ನಿಧಿ ಥರ ಏನಾದ್ರೂ ಕಿತ್ತೋಗಿ ನಿಂತವಳು ಅನ್ಕೊಬಿಟ್ಟೇನು? ನನ್ನ ಮಗಳು ಅಪ್ರಂಜಿ ಚಿನ್ನ. ನನ್ನ ಹತ್ರ ಸುಳ್ಳು ಹೇಳೋದಿಲ್ಲ, ಏನು ಹೇಳೋದಿಲ್ಲ. ಅವಳು ಬೆಂಕಿ ಇದ್ದಂಗೆ ನನ್ನ ಮಗಳು. ನಿಮ್ಮ ಮಗಳು ಥರ ಅಲ್ವೇ ಅಲ್ಲ. ನನ್ನ ಮಗಳು ಹೋಗ್ಬಿಟ್ಟು ಬರಲಿ ಹೇಳಿ, ಬೇಡ ಅಂತ ಹೇಳೋಕ್ಕಾಯ್ತದೆ? ಎಂದೂ ಇಲ್ಲಿ ಗಂಟ ಹೋಯ್ತೀನಿ ಅಂತ ಕೇಳ್ದೊಳೇ ಅಲ್ಲ. ಈಗ ಇನ್ನೇನು ಒಂದು ವಾರ ತಾನೇ, ಅದು ಬೇರೆ ಬರೀ ಹೆಣ್ಮಕ್ಳ ಜೊತೆ ನಾನು ಹೋಯ್ತಿರೋದು, ಗಂಡು ಮಕ್ಳ ಜೊತೆನೂ ಅಲ್ಲ. ಹೋಗಿ ಬರಲಿ ಬಿಡಿ, ಕಳ್ಕೊಳೋದು ಏನೈತೆ? ನಾವಂತೂ ಯಾವ ಪ್ರಪಂಚನೂ ನೋಡಲಿಲ್ಲ, ಕಾಸಿರಲಿಲ್ಲ ನಮ್ಮ ಹತ್ರನೂ. ಈಗ ಎಲ್ಲ ಹೋಯ್ತೆ, ಫ್ರೀಯಾಗಿ ಹೋಯ್ತಾವಳು ಅವಳು. ಬೇಡ ಅಂತ ಮನೆಗೆ ಇರಿಸ್ಕೊಳಕ್ಕಾಯ್ತದೆ? ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರಲಿ ಹೇಳು, ಅದರಲ್ಲೇನೈತೆ ಕಳ್ಕೊಳ್ಳೋದು? ನನ್ನ ಮಗಳ ಮೇಲೆ ನಮಗೆ ನಂಬಿಕೆ ಶಾನೆ ಐತೆ. ನಿಮ್ಗೆ ಇಲ್ದಿದ್ರು ನನಗೈತಲ್ಲ, ಅಷ್ಟು ಸಾಕು ಬಿಡಿ. ನನ್ನ ಮಗಳನ್ನ ಕೊಡಿಸ್ತೀನಿ. ನಿನಗೆ ಈಗ ಬುದ್ಧಿ ಬರಕಿಲ್ಲ, ಒಂದಿನ ಬುದ್ಧಿ ಬರ್ತದೆ, ಅವಾಗ ಗೊತ್ತಾಯ್ತದೆ. ನನ್ನ ಮಾತು ಕೇಳಿದಂಗೆ ಅವಳು ನಿಧಿನೂ ಹಾಳಾಗೋಯ್ತಾವಳೆ, ನೀನು ಹಾಳಾಗಿ ಹೋಗು, ಗೊತ್ತಾಯ್ತದೆ. ಅಮ್ಮ ಮಗಳೇ, ಅದೇನೋ ಹೋಗು. ಆದರೆ ಒಂದು ಮಾತು ಹೇಳ್ತೀನಿ, ವಾರಗಿರ ಎಲ್ಲ ಬೇಡ. ಅವ್ರಿಗೆ ಹೇಳಿ ಹೊಸಿ ಬೇಗ ನೀನು ಮನೆಗೆ ಬರಂಗೆ ನೋಡ್ಕ, ಸರಿನಾ? ಸುಮ್ಮನೆ ನೀ ಶಾನೆ ದಿನ ಆದರೆ ಜನ ಹಂಗು ಹಿಂಗು ಮಾತಾಡ್ಬಿಡ್ತಾರೆ. ಅದಕ್ಕೆ ಹಂಗೆ ಹೋಯ್ತೀಯ, ಹಂಗೆ ಬತ್ತೀಯ, ಹಂಗಿರು. ಸರಿ ಕಣಮ್ಮ, ಆಯಿತು. ನೀನು ಹೇಳೋದೆಚ್ಚ, ನಾನು ಹೋಗೋದೆಚ್ಚ, ಬರೋದೆಚ್ಚ ಹೇಳು. ಅಮ್ಮ, ನಿಂಗೆ ಏನೇನು ತರಬೇಕು ಅಂತ ಹೇಳ್ಬಿಟ್ಟು ಹೇಳಮ್ಮ. ಅಲ್ಲೆಲ್ಲ ಏನಾರ ಸಿಕ್ಕರೆ ಕಮ್ಮಿ ರೇಟ್ಗೆ ಸಂದಕ್ಕೆ ತಗೊಬಿಟ್ಟು ಬರ್ತೀನಿ. ನಿಂಗೆ ಏನೇನು ಬೇಕೋ ಎಲ್ಲ ತಗೊಬಿಟ್ಟು ಬರ್ತೀನಿ. ಆ ಜಾಗದಾಗೆ ಏನು ಕಮ್ಮಿಗೆ ಸಿಗ್ತದೋ ಅದನ್ನ ಎತ್ಕೊಂಬಿಟ್ಟು ಬಾ. ಆಯಿತು. ಸರಿ ಕಣಮ್ಮ, ನಾನು ಬ್ಯಾಗಾಗೆಲ್ಲ ಬಟ್ಟೆ ತುಂಬ್ಕೊಂಡು ಹೋಗ್ಬೇಕು. ಸರ್ ಹೋಯ್ತೀನಿ. ಸರಿ ಹೋಗು. ಅಪ್ಪ ಸದ್ಯ ಕೊನೆಗೆ ಒಪ್ಪಿಸ್ಬಿಟ್ಟೆ. ಗೋ ಬಾ. ಅಯ್ಯೋ, ಈ ಮನೆಗೆ ದೊಡ್ಡರ ಮಾತಿಗೆ ಏನು ಬೆಲೆನೇ ಇಲ್ಲ. ಅವ್ರು ಊಡಿದ್ದೆ ಆಟ, ಅದೇನೋ ಆಡಿದ್ದೆ ಆಟ, ಊಡಿದ್ದೆ ಲಗ್ಗೆ ನಂಗೆ ಆಗೋ ಹೋಗ್ಬಿಡ್ತು. ಇಲ್ಲೂ ದೊಡ್ಡೊಳೊಬ್ಳವಳೆ ಏನೋ ಒಳ್ಳೇದು ಕೇಳ್ತಾಳೆ ಅಂತ ಕೇಳಿಸ್ಕೊಳ ಮನಸ್ಥಿತಿ ಅಂತೂ ಯಾವೊಳಗೂನು ಇಲ್ಲ. ಲೇ ಶಾರದಿ, ನಾಳೆ ಹೆಚ್ಚು ಕಮ್ಮಿ ಆದ್ರೆ ಏನ್ಲೇ ಮಾಡ್ತೀಯಾ? ಅಯ್ಯೋ ಮನಿಯಾಳಿ, ಮಾತಾಡ್ತಿದ್ರು ಹೋಯ್ತಾ ಇರೋದು ನೋಡು. ಇವಳಿಗೂ ಹೋಯ್ತೆ. ನಾನೆಲ್ಲೋ ನಿಧಿಗೆ ಮಾತ್ರ ದುರಂಕಾರ ಅನ್ಕೊಂಡಿದ್ದೆ, ಇವಕ್ಕೂ ಏನು ಕಮ್ಮಿ ಇಲ್ಲ.